ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಶ್ರೀಮದ್ ಭಾಗವತದ ರಚನೆ, ದ್ರೌಪದಿ ಪುತ್ರರನ್ನು ಕೊಲೆ ಮಾಡಿದ ಅಶ್ವತ್ಥಾಮನಿಗೆ ಶಿಕ್ಷೆ ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಶೌನಕರು ಹೀಗೆ ಸೂತಪುರಾಣಿಕರಿಂದ ನಾರದರ ಪೂರ್ವಚರಿತ್ರೆಯನ್ನು ಕೇಳಿದ ಬಳಿಕ ಅವರನ್ನು ಪುನಃ ಪ್ರಶ್ನಿಸಿದರು. ನಿರ್ಗತೆ ನಾರದೇ ಸೂತ ಭಗವಾನ್ ಬಾದರಾಯಣಃ ಶ್ರುತವಾಂಸ್ತದಭಿಪ್ರೇತಂ ತತಃ ಕಿಂ ಕರೋದ್ವಿಭುಃ. ಪುರಾಣಿಕರೇ, ನಾರದರು ಹೊರಟು ಹೋದ ಬಳಿಕ ಅವರ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಂಡಿದ್ದ ವಿಶಾಲ ಹೃದಯರಾಗಿದ್ದ ಭಗವಾನ್ ಬಾದರಾಯಣರು ಏನು ಮಾಡಿದರು ಎಂಬುದನ್ನು ತಿಳಿಸಿರಿ. ಅದಕ್ಕೆ ಸೂತ ಪುರಾಣಿಕರು ಹೀಗೆ ಉತ್ತರಿಸಿದರು. ಬ್ರಹ್ಮ ನದಿ ಎನಿಸಿದ ಸರಸ್ವತಿಯ ಪಶ್ಚಿಮ ತೀರದಲ್ಲಿ ಋಷಿಗಳಿಗೆ ಯಜ್ಞಯಾಗಾದಿಗಳನ್ನು ನಡೆಸಲು ಅನುಕೂಲಕರವಾದ ಶಮ್ಯಾಪ್ರಾಸ್ತವೆಂಬ ಆಶ್ರಮವೊಂದುಂಟು. ಅಲ್ಲಿಯೇ ವೇದವ್ಯಾಸರ ಆಶ್ರಮವೂ ಇದೆ. 4 ಕಡೆಗಳಿಂದಲೂ ಬದರಿ ವೃಕ್ಷಗಳಿಂದ ದಟ್ಟವಾದ ಪುಂಜದಿಂದ ಅಲಂಕೃತವಾಗಿದ್ದ ಆ ಪುಣ್ಯಾಶ್ರಮದಲ್ಲಿ ವ್ಯಾಸರು ಕುಳಿತು ಆಚಮನ ಮಾಡಿ ಸ್ಥಿಮಿತವಾದ ಮನಸ್ಸಿನಿಂದ ಧ್ಯಾನಾರೂಢರಾದರು. ತಮ್ಮ ಏಕಾಗ್ರವೋ ಅತಿ ನಿರ್ಮಲವೋ ಆದ ಮನಸ್ಸಿನಿಂದ ಅವರು ಭಕ್ತಿಯೋಗದಿಂದ ಆದಿಪುರುಷನಾದ ಭಗವಂತನನ್ನು ಮತ್ತು ಅವನನ್ನು ಆಶ್ರಯಿಸಿ ಅವನಿಗೆ ಅಧೀನವಾಗಿರುವ ಮಾಯೆಯನ್ನು ಸಂದರ್ಶಿಸಿದರು. ಜೀವನು ಸ್ವತಃ ತ್ರಿಗುಣಾತೀತನಾಗಿದ್ದರು. ಈ ಮಾಯೆಯ ಮೋಹದಿಂದಲೇ ಅಲ್ಲವೇ ತನ್ನನ್ನು ತ್ರಿಗುಣಾತ್ಮಕನೆಂದು ಭಾವಿಸಿಕೊಂಡು ಅದರಿಂದ ಉಂಟಾದ ಎಲ್ಲ ಅನರ್ಥಗಳಿಗೂ ಭಾಗಿಯಾಗುವುದು. ಈ ಅನರ್ಥಗಳನ್ನು ಶಮನಗೊಳಿಸಲು ಸಾಕ್ಷಾತ್ತಾದ ಸಾಧನೆ ಶ್ರೀಹರಿಯನ್ನು ಕುರಿತ ಭಕ್ತಿಯೋಗ ಒಂದೇ. ಇದನ್ನು ಅರಿಯದೆ ತೊಳಲಾಡುತ್ತಿರುವ ಜನರಿಗಾಗಿ ಜ್ಞಾನಿ ಶ್ರೇಷ್ಠರಾದ ವ್ಯಾಸರು ಈ ಸಾತ್ವತ ಸಂಹಿತೆ ಎನಿಸಿದ ಶ್ರೀಮದ್ ಭಾಗವತವನ್ನು ರಚಿಸಿದರು. ಇದರ ಶ್ರವಣ ಮಾತ್ರದಿಂದಲೇ ಪರಮ ಪುರುಷನಾದ ಶ್ರೀಕೃಷ್ಣನಲ್ಲಿ ಜೀವರ ಶೋಕ ಮೋಹ ಭಯಗಳನ್ನು ತೊಲಗಿಸುವ ಪರಮ ಭಕ್ತಿಯುಂಟಾಗುವುದು. ಪರಮಹಂಸ ಸಂಹಿತೆಯಾದ ಈ ಭಾಗವತವನ್ನು ರಚಿಸಿ ಕ್ರಮಪಡಿಸಿದ ಬಳಿಕ ಅದನ್ನು ಅವರು ನಿವೃತ್ತಿ ಧರ್ಮಪರಾಯಣರಾಗಿದ್ದ ತಮ್ಮ ಪುತ್ರರತ್ನರಾದ ಶುಕ ಮಹರ್ಷಿಗಳಿಗೆ ಉಪದೇಶ ಮಾಡಿದರು. ಇದನ್ನು ಕೇಳಿ ಶೌನಕರು, ಸೂತ ಪುರಾಣಿಕರೇ, ಈ ಶುಕಮುನಿಗಳಾದರೂ ನಿವೃತ್ತಿ ಧರ್ಮದಲ್ಲಿ ಪರಾಯಣರಾದವರು, ಪರಮಾತ್ಮನನ್ನು ಬಿಟ್ಟು ಉಳಿದೆಲ್ಲದರಲ್ಲೂ ಉದಾಸೀನರಾಗಿರುವವರು, ಸದಾ ಆತ್ಮನಲ್ಲೇ ರಮಿಸುವವರು, ಇಂತಹವರೂ ಸಹ ಇಷ್ಟೊಂದು ದೊಡ್ಡ ಗ್ರಂಥವನ್ನು ಅಭ್ಯಾಸ ಮಾಡಲು ಕಾರಣವೇನು ಎಂದು ಪ್ರಶ್ನಿಸಿದರು. ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೀಗೆಂದರು. ಆತ್ಮ ರಾಮಾಶ್ಚ ಮುನಯೋ ನಿರ್ಗ್ರಂಥ ಅಪ್ಯುರಕ್ರಮೆ ಕುರುವಂತ ಹೈತುಕೀಂ ಭಕ್ತಿ ಮಿತ್ತಂ ಭೂತ ಗುಣೋಹರಿಹಿ. ಕೇವಲ ಆತ್ಮಾರಾಮರಾಗಿ ಯಾವ ಸಂಶಯ ಗ್ರಂಥಿಯೂ ಇಲ್ಲದ ಮುನಿಗಳೂ ಕೂಡ ಪ್ರಭುವಾದ ತ್ರಿವಿಕ್ರಮನಲ್ಲಿ ನಿಷ್ಕಾರಣವಾದ ಭಕ್ತಿಯನ್ನು ಆಚರಿಸುತ್ತಾರೆ. ಶ್ರೀಹರಿಯ ಕಲ್ಯಾಣ ಗುಣಗಳೇ ಅಂತಹವು. ಅವು ಎಲ್ಲರನ್ನೂ ತಮ್ಮ ಕಡೆಗೆ ಆಕರ್ಷಿಸಿಕೊಳ್ಳುತ್ತವೆ. ಆ ದಿವ್ಯ ಗುಣಗಳಿಂದ ಆಕರ್ಷಿಸಲ್ಪಟ್ಟು ಸದಾ ಭಾಗವತ ಪ್ರಿಯರಾದ ಆ ಭಗವಾನ್ ಬಾದರಾಯಣ ಪುತ್ರರು ಈ ಬೃಹತ್ ಗ್ರಂಥವನ್ನು ಅಧ್ಯಯನ ಮಾಡಿದರು. ಈಗ ನಾನು ರಾಜರ್ಷಿ ಪರೀಕ್ಷಿತನ ಜನ್ಮ ಕರ್ಮ ಮತ್ತು ಮೋಕ್ಷಗಳ ವೃತ್ತಾಂತವನ್ನು, ಪಾಂಡವರ ಸ್ವರ್ಗಾರೋಹಣದ ಕಥೆಯನ್ನು, ಅಂತೆಯೇ ಶ್ರೀಕೃಷ್ಣನ ಅವತಾರದ ಕಥೆಯನ್ನು ಹೇಳುತ್ತೇನೆ, ಕೇಳಿರಿ. ಕೌರವ ಪಾಂಡವರ ಯುದ್ಧದಲ್ಲಿ 2 ಪಕ್ಷಗಳ ವೀರರು ಸ್ವರ್ಗಸ್ಥರಾಗಿ ದುರ್ಯೋಧನನ ತೊಡೆಗಳು ಮುರಿದು ಹೋದ ಸಮಯದಲ್ಲಿ ಅಶ್ವತ್ಥಾಮನು ನಿದ್ರೆ ಮಾಡುತ್ತಿದ್ದ ದ್ರೌಪದಿ ಪುತ್ರರ ತಲೆಗಳನ್ನು ಕತ್ತರಿಸಿ ಅವುಗಳನ್ನು ದುರ್ಯೋಧನನಿಗೆ ಕಾಣಿಕೆಯನ್ನಾಗಿ ಸಮರ್ಪಿಸಿದನು. ಇದು ಪ್ರಭುವಾದ ದುರ್ಯೋಧನನಿಗೆ ಪ್ರಿಯವಾದ ಕಾರ್ಯವೆಂದು ಅವನು ಭಾವಿಸಿದ್ದನು. ಆದರೆ ಅದು ಅವನಿಗೂ ಅಪ್ರಿಯವೇ ಆಯಿತು. ಏಕೆಂದರೆ ಇಂತಹ ನೀಚ ಕರ್ಮವನ್ನು ಎಲ್ಲರೂ ನಿಂದಿಸುತ್ತಾರೆ. ಮಕ್ಕಳ ಆ ಭಯಂಕರವಾದ ಕೊಲೆಯ ಸಮಾಚಾರವನ್ನು ಕೇಳಿದ ದ್ರೌಪದಿಗೆ ತಡೆಯಲಾರದಷ್ಟು ದುಃಖವುಂಟಾಯಿತು. ಅವಳು ಬಹಳವಾಗಿ ಸಂಕಟಪಡುತ್ತಾ ಕಣ್ಣೀರು ಸುರಿಸುತ್ತಾ ಗೋಳಾಡತೊಡಗಿದಳು. ಆಗ ಅರ್ಜುನನು, ಭದ್ರೆ, ಈ ಕೊಲೆಗಡುಕನಾದ ಆತತಾಯಿಯಾದ ನೀಚ ಬ್ರಾಹ್ಮಣನ ತಲೆಯನ್ನು ಗಾಂಡೀವ ಧನುಸ್ಸಿನ ಬಾಣಗಳಿಂದ ಕತ್ತರಿಸಿ ನಿನಗೆ ಬಹುಮಾನವನ್ನಾಗಿ ತಂದುಕೊಡುವೆನು. ಪುತ್ರರ ಉತ್ತರ ಕ್ರಿಯೆಗಳನ್ನು ಮುಗಿಸಿದ ಬಳಿಕ ಆ ತಲೆಯನ್ನು ಕಾಲಿನಿಂದ ಮೆಟ್ಟಿ ಅನಂತರ ಸ್ನಾನ ಮಾಡುವೆಯಂತೆ. ಈಗ ನಿನ್ನ ಕಣ್ಣೀರನ್ನು ಒರೆಸುವೆನು ಎಂದು ಆಕೆಗೆ ಸಮಾಧಾನ ಹೇಳಿದನು. ಹೀಗೆ ಬಗೆ ಬಗೆಯ ಮಧುರವಾದ ಮಾತುಗಳಿಂದ
ಆಕೆಗೆ ಸಾಂತ್ವನ ಮಾಡಿ ಕವಚವನ್ನು ಧರಿಸಿ ತನ್ನ ಭಯಂಕರವಾದ ಗಾಂಡೀವ ಧನುಸ್ಸನ್ನು ತೆಗೆದುಕೊಂಡು ಮಿತ್ರಶ್ರೇಷ್ಠನಾದ ಶ್ರೀಕೃಷ್ಣನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ರಥವನ್ನೇರಿ ಗುರುಪುತ್ರನಾದ ಅಶ್ವತ್ಥಾಮನನ್ನು ಬೆನ್ನಟ್ಟಿ ಹೋದನು. ಶಿಶು ಹತ್ಯೆ ಮಾಡಿದ್ದ ಆ ಪಾತಕಿಯು ಅರ್ಜುನನು ರಥದಲ್ಲಿ ಕುಳಿತು ತನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರುವುದನ್ನು ದೂರದಿಂದಲೇ ಕಂಡು ಹೆಚ್ಚು ಭಯಗೊಂಡು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ರುದ್ರನಿಗೆ ಹೆದರಿ ಓಡಿದ ಸೂರ್ಯನಂತೆ ಭೂಮಿಯಲ್ಲಿ ಸಾಧ್ಯವಾದಷ್ಟು ದೂರ ಓಡಿ ಹೋಗತೊಡಗಿದನು. ಅಶ್ವತ್ಥಾಮನ ಕುದುರೆಗಳು ತುಂಬಾ ಬಳಲಿ ಹೋಗಿದ್ದವು. ತನಗೆ ಬೇರಾವ ಗತಿಯೂ ಇಲ್ಲವೆಂದು ಕಂಡುಕೊಂಡು ಬ್ರಹ್ಮಾಸ್ತ್ರವೊಂದೇ ತನ್ನನ್ನು ರಕ್ಷಿಸುವ ಸಾಧನವೆಂದು ಅವನು ಯೋಚಿಸಿದನು. ಅವನಿಗೆ ಆ ಅಸ್ತ್ರವನ್ನು ಉಪಸಂಹಾರ ಮಾಡುವ ವಿಧಿ ತಿಳಿದಿರಲಿಲ್ಲವಾದರೂ ಪ್ರಾಣ ಸಂಕಟ ಒದಗಿ ಬಂದಿದ್ದನ್ನು ಕಂಡು ಆತನು ಆಚಮನ ಮಾಡಿ ಧ್ಯಾನಸ್ಥನಾಗಿ ಆ ಬ್ರಹ್ಮಾಸ್ತ್ರವನ್ನೇ ಸಂಧಾನ ಮಾಡಿಬಿಟ್ಟನು. ಆ ಅಸ್ತ್ರದಿಂದ ಸರ್ವ ದಿಕ್ಕುಗಳಲ್ಲೂ ಭಯಂಕರವಾಗಿ ವ್ಯಾಪಿಸುವ ಪ್ರಚಂಡವಾದ ತೇಜಸ್ಸು ಹೊರಹೊಮ್ಮಿತು. ಅದರಿಂದ ತನ್ನ ಪ್ರಾಣಕ್ಕೆ ಅಪಾಯ ಒದಗುತ್ತಿರುವುದನ್ನು ಕಂಡು ಅರ್ಜುನನು ತನ್ನನ್ನು ರಕ್ಷಿಸುವಂತೆ ಶ್ರೀ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದನು. ಅವನು ಶ್ರೀ ಭಗವಂತನನ್ನು ಕುರಿತು ಹೀಗೆ ಸ್ತೋತ್ರ ಮಾಡಿ ಬೇಡಿಕೊಂಡನು. ಅರ್ಜುನನ ಪ್ರಾರ್ಥನೆ: ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಕ್ಷ್ಯಮಾನಾನಾಂ ಅಪವರ್ಗೋಪಿ ಸಂಸ್ಕೃತೆ. ಶ್ರೀಕೃಷ್ಣ, ಓ ಕೃಷ್ಣ, ಮಹಾಭಾಗನೇ, ಮಹಾಬಾಹುವೆ, ಭಕ್ತರಿಗೆ ಅಭಯ ನೀಡುವ ಪ್ರಭುವೆ, ಸಂಸಾರದ ಸಂತಾಪಗಳಿಂದ ಸುಟ್ಟು ಹೋಗುತ್ತಿರುವ ಜೀವಗಳನ್ನು ಉದ್ಧರಿಸುವ ಮುಕ್ತಿದಾಯಕನು ನೀನೊಬ್ಬನೇ. ಪ್ರಕೃತಿಯನ್ನು ಮೀರಿರುವ ಪರಮ ಪುರುಷ ಪರಮೇಶ್ವರನು ನೀನೇ. ಜ್ಞಾನಶಕ್ತಿಯಿಂದ ಮಾಯೆಯನ್ನು ಹೊರದೂಡಿ ಶುದ್ಧವೋ ಅದ್ವಿತೀಯವೋ ಆದ ಆತ್ಮಸ್ವರೂಪದಲ್ಲಿ ನೆಲೆಗೊಂಡಿರುವವನು ನೀನೇ. ಮಾಯೆಯಿಂದ ಮೋಹಗೊಂಡಿರುವ ಜೀವಿಗಳಿಗೆ ಧರ್ಮಾದಿ ರೂಪವಾದ ಶ್ರೇಯಸ್ಸನ್ನು ಪ್ರಭವಾತಿಶಯದಿಂದ ನೀನು ತಾನೇ ಉಂಟು ಮಾಡುವವನು. ನೀನು ಈ ಅವತಾರವನ್ನು ಮಾಡಿರುವುದು ಭೂಮಿಯ ಭಾರವನ್ನು ಕಳೆಯುವುದಕ್ಕಾಗಿ ಮತ್ತು ಅನನ್ಯ ಭಾವವುಳ್ಳ ಭಕ್ತರು ನಿರಂತರವಾಗಿ ಧ್ಯಾನ ಮಾಡಲು ಶುಭಾಲಂಬನವನ್ನು ಕೊಡುವುದಕ್ಕಾಗಿ ಅಲ್ಲವೇ? ಓ ದೇವದೇವನೇ, ಅತಿ ಭಯಂಕರವಾಗಿ ಎಲ್ಲ ಕಡೆಗಳಲ್ಲೂ ಹರಡಿಕೊಂಡಿರುವ ಮಹಾ ತೇಜಸ್ಸೊಂದು ಬರುತ್ತಿದೆ. ಇದು ಯಾವುದು? ಎಲ್ಲಿಂದ ಬರುತ್ತಿದೆ? ನನಗೆ ಏನೂ ತಿಳಿಯುತ್ತಿಲ್ಲವಲ್ಲ. ಹೀಗೆ ಪ್ರಾರ್ಥನೆ ಮಾಡಿದ ಅರ್ಜುನನಿಗೆ ಶ್ರೀ ಭಗವಂತನು ಹೀಗೆಂದನು: ಅರ್ಜುನ, ಇದು ಅಶ್ವತ್ಥಾಮನು ಪ್ರಯೋಗಿಸಿರುವ ಬ್ರಹ್ಮಾಸ್ತ್ರ. ತನಗೆ ಪ್ರಾಣ ಸಂಕಟ ಒದಗಿರುವುದರಿಂದ ಅವನು ಇದರ ಪ್ರಯೋಗವನ್ನು ಮಾಡಿದ್ದಾನೆ. ಆದರೆ ಅದನ್ನು ಉಪಸಂಹಾರ ಮಾಡುವುದು ಹೇಗೆಂಬುದನ್ನು ಅವನು ಅರಿಯನು. ಇದನ್ನು ಅಡಗಿಸುವ ಅಸ್ತ್ರ ಬೇರೆ ಯಾವುದೂ ಇಲ್ಲ. ಆದುದರಿಂದ ಅಸ್ತ್ರಜ್ಞನಾದ ನೀನು ಪ್ರಚಂಡವಾದ ಈ ಅಸ್ತ್ರದ ತೇಜಸ್ಸನ್ನು ಪ್ರತಿ ಬ್ರಹ್ಮಾಸ್ತ್ರದಿಂದಲೇ ಶಮನಗೊಳಿಸು. ಸೂತ ಪುರಾಣಿಕರು ಕಥೆಯನ್ನು ಮುಂದುವರಿಸುತ್ತಿದ್ದಾರೆ. ಎಲೈ ಮಹರ್ಷಿಗಳೇ, ಶತ್ರುವೀರರನ್ನು ಧ್ವಂಸ ಮಾಡುವುದರಲ್ಲಿ ಪ್ರವೀಣನಾದ ಅರ್ಜುನನು ಶ್ರೀ ಭಗವಂತನ ಆ ಮಾತನ್ನು ಕೇಳಿದೊಡನೆಯೇ ಆಚಮನ ಮಾಡಿ ಭಗವಂತನನ್ನು ಪ್ರದಕ್ಷಿಣೆ ಮಾಡಿ ಆ ಬ್ರಹ್ಮಾಸ್ತ್ರವನ್ನು ಒಡಗಿಸಲು ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದನು. ಬಾಣಗಳಿಂದ ಹೊರಹೊಮ್ಮಿದ ಆ ಎರಡು ಬ್ರಹ್ಮಾಸ್ತ್ರಗಳ ತೇಜಸ್ಸು ಒಂದಕ್ಕೊಂದು ಘರ್ಷಣೆ ಹೊಂದಿ ಪ್ರಳಯ ಕಾಲದ ಸೂರ್ಯ ಮತ್ತು ಅಗ್ನಿಗಳಂತೆ ಭೂಮ್ಯಾಕಾಶಗಳಲ್ಲೆಲ್ಲ ಹರಡಿ ಬೆಳೆಯತೊಡಗಿತು. ಆ ಇಬ್ಬರ ಬ್ರಹ್ಮಾಸ್ತ್ರಗಳ ಪ್ರಚಂಡ ತೇಜಸ್ಸಿನಿಂದ 3 ಲೋಕಗಳು ಸುಟ್ಟು ಹೋಗುತ್ತಿರುವುದನ್ನು ಕಂಡು ಬೆಂದು ಹೋಗಿದ್ದ ಪ್ರಜೆಗಳೆಲ್ಲರೂ ಇದೊಂದು ಪ್ರಳಯಾಗ್ನಿಯೇ ಇರಬಹುದೆಂದು ಭಾವಿಸಿದರು. ಅದರಿಂದ ಸಂಭವಿಸುತ್ತಿದ್ದ ಪ್ರಜಾಪೀಡೆಯನ್ನು, ಲೋಕಗಳ ವಿನಾಶವನ್ನು ಕಂಡು ಶ್ರೀಕೃಷ್ಣನ ಆಶಯವನ್ನು ಗಮನಿಸಿದ ಅರ್ಜುನನು ಆ 2 ಅಸ್ತ್ರಗಳನ್ನು ಉಪಸಂಹಾರ ಮಾಡಿಬಿಟ್ಟನು. ಅನಂತರ ಕ್ರೋಧದಿಂದ ಕೆಂಪೇರಿದ ಕಣ್ಣುಗಳುಳ್ಳ ಅರ್ಜುನನು ದಿಢೀರನೆ ಆ ಕ್ರೂರಿಯಾದ ಅಶ್ವತ್ಥಾಮನ ಮೇಲೆ ಜಿಗಿದು ಅವನನ್ನು ಹಿಡಿದುಕೊಂಡು ಹಗ್ಗದಿಂದ ಹಸುವನ್ನು ಕಟ್ಟಿಹಾಕುವಂತೆ ಅವನನ್ನು ಕಟ್ಟಿಹಾಕಿದನು. ಅರ್ಜುನನು ಅಶ್ವತ್ಥಾಮನನ್ನು ಬಲಾತ್ಕಾರದಿಂದ ಬಂಧಿಸಿ ತನ್ನ ಬಿಡಾರಕ್ಕೆ ಒಯ್ಯಲು ಪ್ರಯತ್ನಿಸುತ್ತಿರುವುದನ್ನು ಕಂಡು ಭಗವಂತನಾದ ಪುಂಡರೀಕಾಕ್ಷನು ಕ್ರೋಧದಿಂದ ಹೀಗೆಂದನು: ಪಾರ್ಥ, ಈ ಬ್ರಾಹ್ಮಣಾಧಮನನ್ನು ಜೀವಂತವಾಗಿ ಬಿಡುವುದು ಸರಿಯಲ್ಲ. ಇವನನ್ನು ಕೊಂದೇ ಹಾಕಿಬಿಡು. ರಾತ್ರಿಯಲ್ಲಿ ನಿದ್ರೆ ಮಾಡುತ್ತಿದ್ದ ನಿರಪರಾಧಿಗಳಾದ ಬಾಲಕರನ್ನು ಕೊಲೆ ಮಾಡಿದವನಲ್ಲವೇ ಈತನು? ಮತ್ತಂ ಪ್ರಮತ್ತಮುನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ ಪ್ರಪನ್ನಂ ವಿರಥಂ ಭೀತಂ ನ ರಿಪುಂ ಹಂತಿ ಧರ್ಮವಿತ್ ಸ್ವಪ್ರಾಣಾನ್ಯ ಪರಪ್ರಾಣೈ ಪ್ರಪುಷ್ಣಾತ್ಯಗ್ರಹ ಬಖಲಃ ತದ್ವಧಸ್ತಸ್ಯ ಹಿ ಶ್ರೇಯೋ ಯುದ್ಧೋಷಾದ್ಯಾತ್ಯಧಃ ಪುಮಾನ್. ಧರ್ಮಜ್ಞರಾದ ಪುರುಷರು ಅಮಲೇರಿದವರನ್ನು
ಮೈಮರೆತವನನ್ನು, ಹುಚ್ಚು ಹಿಡಿದವನನ್ನು, ನಿದ್ರೆ ಮಾಡುತ್ತಿರುವವನನ್ನು, ಹೆಂಗಸರನ್ನು, ವಿವೇಕ ಜ್ಞಾನವಿಲ್ಲದವರನ್ನು, ಶರಣಾಗತನನ್ನು, ರಥವಿಲ್ಲದವನನ್ನು ಮತ್ತು ಭಯಗ್ರಸ್ತನಾಗಿರುವವನನ್ನು ಅವನು ಶತ್ರುವೇ ಆಗಿದ್ದರೂ ಕೊಲ್ಲುವುದಿಲ್ಲ. ಯಾವ ನಿರ್ದಯಿಯಾದ ದುಷ್ಟಾತ್ಮನು ಇತರರನ್ನು ಕೊಂದು ಅವರ ಪ್ರಾಣದಿಂದ ತನ್ನ ಪ್ರಾಣವನ್ನು ಪೋಷಿಸಿಕೊಳ್ಳುತ್ತಾನೋ ಅಂತಹವನನ್ನು ವಧಿಸುವುದು ಅವನಿಗೆ ಶ್ರೇಯಸ್ಸು. ಏಕೆಂದರೆ ಇಂತಹ ಕೆಟ್ಟ ಕೆಲಸದಿಂದ ಅವನಿಗೆ ಅಧೋಗತಿಯೇ ಉಂಟಾಗುತ್ತದೆ. ಅವನಿಗೆ ಪ್ರಾಣವನ್ನು ಕೊಟ್ಟಿದ್ದರಿಂದ ಅವನಿಗೆ ಇಲ್ಲಿಯೇ ಶಿಕ್ಷೆಯಾಗಿ ಮುಂದಿನ ಅಧೋಗತಿಯು ತಪ್ಪುತ್ತದೆ. ಇವನನ್ನು ಬದುಕಲು ಬಿಟ್ಟರೆ ಇವನು ಇಂತಹ ಇನ್ನೂ ಅನೇಕ ಪಾಪಗಳನ್ನು ಮಾಡಿ ನರಕಕ್ಕೆ ಹೋಗುತ್ತಾನೆ. ಇದಲ್ಲದೆ ನೀನು ಪಾಂಚಾಲಿಯ ಮುಂದೆ, ಎಲೈ ಮಾನವತಿಯೇ, ನಿನ್ನ ಪುತ್ರರನ್ನು ಯಾವನು ವಧಿಸಿದ್ದಾನೋ ಆತನ ತಲೆಯನ್ನು ಕಡಿದು ತರುವೆನು ಎಂದು ನನಗೆ ಕೇಳಿಸುವಂತೆಯೇ ಪ್ರತಿಜ್ಞೆ ಮಾಡಿದ್ದೀಯೆ. ಆದುದರಿಂದ ಈ ಪಾಪಿಯನ್ನು ಅವಶ್ಯವಾಗಿ ಸಂಹರಿಸು. ಈತನು ಕೊಲೆಪಾತಕಿ, ನಿನ್ನ ಪುತ್ರರನ್ನೇ ಕೊಂದು ಹಾಕಿರುವವನು, ತನ್ನ ಸ್ವಾಮಿಗೂ ಅಪ್ರಿಯವನ್ನೇ ಉಂಟು ಮಾಡಿರುವ ಕುಲಾಂಗಾರನು. ಅರ್ಜುನನ ಧರ್ಮಬುದ್ಧಿಯನ್ನು ಪರೀಕ್ಷಿಸುವುದಕ್ಕಾಗಿ ಶ್ರೀಕೃಷ್ಣನು ಆತನಿಗೆ ಹೀಗೆ ಪ್ರೇರಣೆ ಮಾಡಿದರೂ, ಅರ್ಜುನನು ಮಹಾಪುರುಷ. ಅಶ್ವತ್ಥಾಮನು ತನ್ನ ಪುತ್ರರನ್ನೇ ಕೊಂದಿದ್ದರು ಮತ್ತು ತನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದ್ದರು. ಆ ಮಹಾತ್ಮನು ಆತನನ್ನು ಕೊಂದು ಹಾಕಲು ಇಷ್ಟಪಡಲಿಲ್ಲ. ಅನಂತರ ಅವನು ಶ್ರೀಕೃಷ್ಣನ ಸಾರಥ್ಯದಲ್ಲಿಯೇ ತನ್ನ ಯುದ್ಧ ಶಿಬಿರವನ್ನು ತಲುಪಿ ಅಲ್ಲಿ ತನ್ನ ಮೃತ ಪುತ್ರರಿಗಾಗಿ ಗೋಳಿಡುತ್ತಿದ್ದ ಪ್ರಿಯ ಪತ್ನಿಯ ವಶಕ್ಕೆ ಅಶ್ವತ್ಥಾಮನನ್ನು ಒಪ್ಪಿಸಿದನು. ಅಶ್ವತ್ಥಾಮನು ಪಶುವಿನಂತೆ ಹಗ್ಗದಿಂದ ಕಟ್ಟಿ ಹಾಕಲ್ಪಟ್ಟಿದ್ದನು. ತಪ್ಪಿತಸ್ಥನಾಗಿದ್ದ ಅವನು ತಾನು ಮಾಡಿದ್ದ ಹೇವರಿಕೆಯ ಕಾರ್ಯಕ್ಕಾಗಿ ನಾಚಿ ತಲೆ ತಗ್ಗಿಸಿಕೊಂಡಿದ್ದನು. ಅಂತಹ ಸ್ಥಿತಿಯಲ್ಲಿದ್ದ ಆ ಗುರುಪುತ್ರನನ್ನು ನೋಡಿ ಆ ವಿಪರೀತ ಸ್ವಭಾವದ ಹೆಂಗಸು, ಅಂದರೆ ದ್ರೌಪದಿ, ಕರುಣೆ ತುಂಬಿದ ಹೃದಯವುಳ್ಳವಳಾಗಿ ಆತನಿಗೆ ನಮಸ್ಕಾರ ಮಾಡಿದಳು. ಗುರುಪುತ್ರನನ್ನು ಹೀಗೆ ಕಟ್ಟಿಹಾಕಿ ತರುವುದು ಆಕೆಗೆ ಸಹನೆಯಾಗಲಿಲ್ಲ. ಇವರನ್ನು ಬಿಡುಗಡೆ ಮಾಡಿ ಬಿಟ್ಟು ಬಿಡಿ. ಇವರು ಬ್ರಾಹ್ಮಣರು, ನಮ್ಮ ಗುರುಸ್ಥಾನದಲ್ಲಿ ಇರುವವರು, ಗುರುಪುತ್ರರಾಗಿಯೋ ಗುರುಸ್ಥಾನದಲ್ಲಿ ಇರುವವರು. ಯಾರ ಅನುಗ್ರಹದಿಂದ ನೀವು ರಹಸ್ಯ ಸಹಿತವಾದ ಧನುರ್ವೇದವನ್ನು, ಪ್ರಯೋಗ ಉಪಸಂಹಾರ ಸಹಿತವಾದ ಅಸ್ತ್ರಗಳನ್ನು ಪಡೆದಿದ್ದೀರೋ ಆ ಭಗವಾನ್ ದ್ರೋಣಾಚಾರ್ಯರೇ ತಮ್ಮ ಈ ಪುತ್ರ ರೂಪದಲ್ಲಿದ್ದಾರೆ. ಆಚಾರ್ಯರ ಅರ್ಧಾಂಗಿಯಾದ ಕೃಪೆಯು ಈ ವೀರಪುತ್ರನ ಮೇಲಿನ ಮಮತೆಯಿಂದಲೇ ತನ್ನ ಪತಿಯೊಡನೆ ಸಹಗಮನ ಮಾಡಲಿಲ್ಲ. ಓ ಧರ್ಮಜ್ಞರೇ, ಮಹಾಭಾಗರೇ, ಪ್ರತಿದಿನವೂ ಪೂಜಾ ನಮಸ್ಕಾರಗಳಿಗೆ ಯೋಗ್ಯವಾಗಿರುವ ಗುರುವಂಶಕ್ಕೆ ವ್ಯಥೆಯನ್ನು ಉಂಟು ಮಾಡುವುದು ನಿಮಗೆ ತರವಲ್ಲ. ನಾನು ಪುತ್ರ ಮರಣದಿಂದ ಪೀಡಿತಳಾಗಿ ಕಣ್ಣೀರು ಸುರಿಸುತ್ತಾ ಅಳುವಂತೆ ಪತಿವ್ರತೆಯಾದ ಈತನ ತಾಯಿ ಗೌತಮಿಯು ಅಳದಿರಲಿ. ಮನಸ್ಸಂಯಮವಿಲ್ಲದೆ ಮರ್ಯಾದೆ ಮೀರಿ ವರ್ತಿಸುತ್ತಾ ತಮ್ಮ ಕುಕೃತ್ಯಗಳಿಂದ ಬ್ರಾಹ್ಮಣ ಕುಲಕ್ಕೆ ಕೋಪವನ್ನುಂಟು ಮಾಡುವ ರಾಜರನ್ನು ಆ ಬ್ರಾಹ್ಮಣ ಕುಲವು ಶೋಕಾಗ್ನಿಗೆ ತಳ್ಳಿ ಶೀಘ್ರವಾಗಿಯೇ ಸುಟ್ಟು ಹಾಕಿಬಿಡುತ್ತದೆ. ಸೂತ ಪುರಾಣಿಕರು ಹೇಳುತ್ತಾರೆ, ಎಲೈ ವಿಪ್ರರೇ, ಧರ್ಮ ಮತ್ತು ನ್ಯಾಯಗಳಿಗೆ ಅನುಕೂಲವಾಗಿ ನಿಷ್ಕಪಟವಾಗಿ ಕಾರುಣ್ಯ ಮತ್ತು ಸಮತೆಗಳಿಂದ ಕೂಡಿದ್ದ ಆ ಮಹಾರಾಣಿಯ ವಚನವನ್ನು ಧರ್ಮಪುತ್ರ ಮಹಾರಾಜನು ಅಭಿನಂದನೆ ಮಾಡಿದನು. ನಕುಲನು, ಸಹದೇವನು, ಸಾತ್ಯಕಿಯು, ಅರ್ಜುನನು ಮತ್ತು ಶ್ರೀ ಕೃಷ್ಣ ಪರಮಾತ್ಮನು, ಅಂತೆಯೇ ಅಲ್ಲಿದ್ದ ಇತರ ಹೆಂಗಸರು ಅದನ್ನು ಅಭಿನಂದಿಸಿದರು. ಆದರೆ ಭೀಮಸೇನನು ಮಾತ್ರ ಕೋಪಭರಿತನಾಗಿ ಈತನನ್ನು ವಧಿಸುವುದೇ ಶ್ರೇಯಸ್ಕರ, ತನ್ನ ಪ್ರಯೋಜನಕ್ಕೂ ಇಲ್ಲದೆ ತನ್ನ ಸ್ವಾಮಿಯ ಪ್ರಯೋಜನಕ್ಕೂ ಇಲ್ಲದೆ ನಿದ್ರಿಸುತ್ತಿದ್ದ ಮಕ್ಕಳನ್ನು ವೃಥಾ ಕೊಲೆ ಮಾಡಿದವನು ಈತ ಎಂದು ಗುಡುಗಿದನು. ಭಗವಂತನು ಆಗ ಭೀಮಸೇನನ ಮಾತನ್ನು, ದ್ರೌಪದಿಯ ಮಾತನ್ನು ಕೇಳಿ ತನ್ನ ಮಿತ್ರನ ಮುಖವನ್ನು ನೋಡಿ ನಸುನಕ್ಕು ಹೀಗೆಂದನು, ಬ್ರಾಹ್ಮಣನು ಪತಿತನಾಗಿದ್ದರೂ ಆತನನ್ನು ವಧಿಸಬಾರದು, ಹಾಗೆಯೇ ಕೊಲೆಗಡುಕನನ್ನು ಸಂಹರಿಸುವುದೇ ಸರಿ. ಈ ಎರಡು ಮಾತುಗಳನ್ನು ಶಾಸ್ತ್ರದಲ್ಲಿ ನಾನೇ ಹೇಳಿರುತ್ತೇನೆ. ನನ್ನ ಎರಡು ಆಜ್ಞೆಗಳನ್ನು ಪಾಲನೆ ಮಾಡು ನೋಡೋಣ. ಪ್ರಿಯೆಯಾದ ದ್ರೌಪದಿಯನ್ನು ಸಮಾಧಾನಗೊಳಿಸುವಾಗ ನೀನು ಯಾವ ಪ್ರತಿಜ್ಞೆ ಮಾಡಿದ್ದೆಯೋ ಅದನ್ನು ನಿಜವಾಗಿಸು. ಇದರ ಜೊತೆಗೆ ಯಾವುದು ಭೀಮಸೇನನಿಗೂ ಪಾಂಚಾಲಿಗೂ ಮತ್ತು ನನಗೂ ಪ್ರಿಯವಾಗಿದೆಯೋ ಅದನ್ನು ಮಾಡು. ತಮ್ಮ ಮಾತನ್ನು ಮುಂದುವರಿಸುತ್ತಾ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೀಗೆಂದರು, ಮಹರ್ಷಿಗಳೇ, ಅರ್ಜುನನು ಶ್ರೀ ಭಗವಂತನ ಹೃದಯದ ಆಶಯವನ್ನು ಒಡನೆಯೇ ಗ್ರಹಿಸಿ ತನ್ನ ಕತ್ತಿಯಿಂದ ಆ ಬ್ರಾಹ್ಮಣನ ತಲೆಯಲ್ಲಿದ್ದ ಮಣಿಯನ್ನು ಶಿಖಾ ಸಹಿತವಾಗಿ ಕತ್ತರಿಸಿ ತೆಗೆದುಕೊಂಡನು. ಬಾಲಕರ ಹತ್ಯೆ ಮಾಡಿದ್ದರಿಂದ ಅಶ್ವತ್ಥಾಮನು ಆ ಮೊದಲೇ ಕಾಂತಿಹೀನನಾಗಿದ್ದನು. ಈಗ ಮಣಿ ಮತ್ತು ಬ್ರಹ್ಮತೇಜಸ್ಸುಗಳನ್ನು ಕಳೆದುಕೊಂಡು ಬಿಟ್ಟಿದ್ದನು. ಅಂತಹ ಸ್ಥಿತಿಯಲ್ಲಿದ್ದ ಅವನ ಹಗ್ಗದ ಕಟ್ಟನ್ನು ಬಿಚ್ಚಿ
ಅವನನ್ನು ಶಿಬಿರದಿಂದ ಹೊರಕ್ಕೆ ದೂಡಲಾಯಿತು. ತಲೆ ಬೋಳಿಸುವುದು, ಹಣ ಕಿತ್ತುಕೊಳ್ಳುವುದು ಮತ್ತು ದೇಶದಿಂದ ಹೊರಗೆ ಅಟ್ಟುವುದು ಇವು ಬ್ರಾಹ್ಮಣರಿಗೆ ವಧೆಗೆ ಸಮನಾದ ಶಿಕ್ಷೆ. ಅವರಿಗೆ ಇದಕ್ಕಿಂತಲೂ ಬೇರೆ ದೈಹಿಕವಾದ ವಧೆಯನ್ನು ಮಾಡಬಾರದು. ಅನಂತರ ಪುತ್ರರ ಮೃತ್ಯುವಿನಿಂದ ದುಃಖದಲ್ಲಿ ಮುಳುಗಿದ್ದ ಪಾಂಡವರು ದ್ರೌಪದಿಯೊಡನೆ ಮೃತರಾಗಿದ್ದ ತಮ್ಮ ಪುತ್ರಾದಿ ಬಂಧುಗಳಿಗೆ ಉತ್ತರ ಕ್ರಿಯೆಗಳನ್ನು ಮಾಡಿದರು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ 7ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.